ಇವರು ಬಾಂಗ್ಲಾದೇಶದವರು. ಸೊ ಹುಣಸೆ ಹಣ್ಣಿನಿಂದ ಪಿಕಲ್ ಮಾಡಿ ಇವ್ರು ಮಾರಾಟ ಮಾಡ್ತಾ ಇದಾರೆ. ಬಾಂಗ್ಲಾದೇಶದ ಜನ ಮೇಘಾಲಯ ಸುತ್ತಮುತ್ತ ಏನು ವಿಲೇಜ್ ಇರ್ತಾರಲ್ಲ ಅವ್ರ ಜೊತೆ ಫ್ರೆಂಡ್ಲಿ ಆಗಿ ಇದಾರೆ. ಸೊ ಅಂತದೇನು ಡಿಸ್ಟರ್ಬೆನ್ಸ್ ಇಲ್ಲ. ಸೊ ನೋಡ್ರಿ ಸೇಫ್ಟಿ ನಮ್ಮ ಇಂಡಿಯನ್ ಆರ್ಮಿ ಕೂಡ ಇಲ್ಲೇ ಇದಾರೆ. ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಮಾತನಾಡಿಸಿ. ಸೊ ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ. ನಮ್ಮ ರೆಸ್ಪೆಕ್ಟ್ ಅವ್ರಿಗೆ ಯಾವತ್ತು ಇದ್ದೇ ಇರ್ತೈತಿ. ಜೈ ಹಿಂದ್. So we got to know that there are so many species of fishes that are found here, and as you can see we are in Dauki village. So Dauki village actually shares border with Bangladesh, and in front of us is Bangladesh. Yeah, you can see these little kids are jumping. Say they are great swimmers. They are so they are swimming. See, enjoy the beauty till then and enjoy the sun, and you can see those rainbow tents are there, right? These are nothing but Bangladesh country, and we are currently not allowed to go there, but I think in future maybe someday, you know. Peace. ಬಾಂಗ್ಲಾದೇಶ್ ಬಾರ್ಡರ್ ಗೆ ಬಂದಿವಿ. ಆ ಸೈಡ್ ಏನು ಕಾಣಿಸ್ತದಲ್ಲ ಛತ್ರಿ ತೋರಿಸ್ತಿದಲ್ಲ ಆ ಕಡೆ ಬಾಂಗ್ಲಾದೇಶ್ ಬಾರ್ಡರ್ ಅದು. ಸೊ ಅಲ್ಲಿ ನಮಗೆ ಅಲೋವ್ ಇಲ್ಲ ಹೋಗಕ್ಕೆ. ಅಲ್ಲಿ ಫುಲ್ ಕಂಡಕ್ಟರ್ ರೆಸ್ಟ್ರಿಕ್ಷನ್ ಇರುತ್ತೆ. ಅಲ್ಲಿ ಆರ್ಮಿ ಫೋರ್ಸ್ ಇರುತ್ತೆ. ಸೊ ಬಾಂಗ್ಲಾದೇಶದವ್ರದ್ದು. ಸೊ ನಮಗೆ ಅಲ್ಲಿ ಹೋಗಕ್ಕೆ ಅಲೋವ್ ಇರಂಗಿಲ್ಲ. ಬೇಕಾದ್ರೆ ತೋರಿಸ್ತೀನಿ ನಿಮಗೆ. ಈ ಸೈಡ್ ನಿಂತು ದ ಬಾಂಗ್ಲಾದೇಶ್ ಪೀಪಲ್ ಅವ್ರದ್ದು ಬೋಟಿಂಗ್ ಮಾಡ್ತಾರೆ. ಸೊ ನಮ್ಮ ಬೋಟಿಂಗ್ ಆ ಕಡೆ ಹೋಗಂಗಿಲ್ಲ, ಅವ್ರ ಬೋಟಿಂಗ್ ಈ ಕಡೆ ಬರೋ ಹೋಗಿಲ್ಲ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಈಗ ಅಲ್ಲಿ ತೋರಿಸ್ತಾ ನೋಡ್ರಿ, ಜೂಮ್ ಮಾಡಿ. ಈಗ ಅಲ್ಲಿ ಆರ್ಮಿ ಫೋರ್ಸ್ಗಳು ಇರ್ತಾರೆ. ಅಲ್ಲಿ ಅಂಬ್ರೆಲಾ ಇದು ನೋಡ್ತಿದ್ರಲ್ಲ, ಅವರೆಲ್ಲ ಬಾಂಗ್ಲಾದೇಶದವರು. ಆ ಕಡೆ ನಾವು ಹೋಗೋ ಆಗಿಲ್ಲ. ಸೊ ಇಲ್ಲೇ ನಮ್ದು ಬೋಟಿಂಗ್ ನಿಂತಿದೆ ನೋಡಿ. ಈಗ ಅಲ್ಲೇ ಆರ್ಮಿ ಫೋರ್ಸ್. ಇಲ್ಲಿ ಲೋಕಲ್ ಜನ ಆ ಕಡೆ ಈ ಕಡೆ ಹೋಗ್ತಾರೆ, ಈ ಕಡೆ ಆ ಕಡೆ ಹೋಗ್ತಾರೆ. ಆದ್ರೆ ಟೂರಿಸ್ಟ್ಗಳಿಗೂ ಅಲವ್ ಇರಂಗಿಲ್ಲ. ಕಡೆಗೂ ನಾವು ದಡಕ್ ಬಂದಿವಿ. ಬೋಟಿಂಗ್ ರೈಡಿಂಗ್ ಕಂಪ್ಲೀಟ್ ಆಯ್ತು. ಸೊ ಇವಾಗ ಡಾಕಿ ವಿಲೇಜ್ ಅಲ್ಲಿ ಲಂಚ್ ನ ಮಾಡ್ಬೇಕು. ಬಾಂಗ್ಲಾದೇಶದ ಜನ ಇಲ್ಲಿ ಮೇಘಾಲಯ ಸುತ್ತಮುತ್ತ ಏನು ವಿಲೇಜ್ ಇರ್ತಾರಲ್ಲ ಅವ್ರ ಜೊತೆ ಫ್ರೆಂಡ್ಲಿ ಆಗಿ ಇದಾರೆ. ಅಂತದೇನು ಜಗಳ ಕಿರಿಕಿರಿ ಅಂತೇನಿಲ್ಲ. ಸೊ ಅಂತದೇನು ಡಿಸ್ಟರ್ಬೆನ್ಸ್ ಇಲ್ಲ. ಸರಿ ನೋಡ್ರಿ, ಸೇಫ್ಟಿ ನಮ್ಮ ಇಂಡಿಯನ್ ಆರ್ಮಿ ಕೂಡ ಇಲ್ಲೇ ಇದಾರೆ. ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಮಾತನಾಡಿಸಿ. ಸೊ ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ. ನಮ್ಮ ರೆಸ್ಪೆಕ್ಟ್ ಅವ್ರಿಗೆ ಯಾವತ್ತು ಇದ್ದೇ ಇರ್ತೈತಿ. ಜೈ ಹಿಂದ್. ಇವರು ಬಾಂಗ್ಲಾದೇಶದವರು. ಸೊ ಹುಣಸೆ ಹಣ್ಣಿನಿಂದ ಪಿಕಲ್ ಮಾಡಿ ಇವ್ರು ಮಾರಾಟ ಮಾಡ್ತಾ ಇದಾರೆ. ಸೊ ಮತ್ತೆ ಇವರು ಸುತ್ತಮುತ್ತ ವಿಲೇಜ್ದವರು. ಸೊ ಇವ್ರಿಗೆ ಮಾತ್ರ ಅಲವ್ ಇರುತ್ತೆ. ಸೊ ಇಲ್ಲೇ ಹುಣಸೆ ಹಣ್ಣಿನ ಪಿಕಲ್ ಮಾರಲಕ್ಕೆ ನೀವು ತಗೋಬಹುದು ಇವ್ರ ಬಳಿ. ಸೊ ನಾವು ಟೇಸ್ಟ್ ಮಾಡಿದೀವಿ ಹುಣಸೆ ಹಣ್ಣಿನ ಪಿಕಲ್. ಬಹಳ ರುಚಿ ಇತ್ತು. ಸ್ಪೈಸಿ ಕೂಡ ಮಾಡಿರ್ತಾರ, ಸ್ವೀಟ್ ಕೂಡ ಮಾಡಿರ್ತಾರ. ಸೊ ನಮಗೆ ಯಾವ್ದು ಬೇಕು ಅದನ್ನ ನೀವು ಪರ್ಚೇಸ್ ಮಾಡ್ಕೋಬಹುದು. ಇಲ್ಲೇ ಡಾಕಿ ವಿಲೇಜ್ ಅಲ್ಲಿ ನಾವು ಊಟ ಮಾಡ್ತೀವಿ. ವೆಜ್ ಇತ್ತು, ನಾನ್ ವೆಜ್ ಇತ್ತು, ಎಲ್ಲ ನೋಡ್ತೀವಿ ಇಲ್ಲಿ. ಸೊ ಯಾವ್ದು ಬೆಸ್ಟ್ ಅನಿಸುತ್ತೋ ಅದನ್ನ ಚಾಯ್ಸ್ ಮಾಡ್ಕೇಸಿ ಊಟ ಮಾಡಿ ಇಲ್ಲಿಂದ ಶಿಲಾಂಗಿಗೆ ನಾವು ಜರ್ನಿ ವಾಪಸ್ ಸ್ಟಾರ್ಟ್ ಮಾಡ್ತೀವಿ. ಟೈಮ್ ಕಮ್ಮಿ ಇರೋದ್ರಿಂದ ನಾವು ಇಲ್ಲಿ ಊಟ ಮಾಡ್ತಾ ಇಲ್ಲ. ಇಲ್ಲಿ ಏನಾದ್ರು ಸ್ವಲ್ಪ ಸಾಫ್ಟ್ ಡ್ರಿಂಕ್ಸ್ ಕುಡಿದು ವಾಪಸ್ ಹೋಗ್ಬೇಕು. ಬೇರೊಂದು ಪ್ಲೇಸಸ್ ನ ವಿಸಿಟ್ ಮಾಡ್ಬೇಕು. ಡಾಕಿ ವಿಲೇಜ್ ಬಂದಿನಿ. ಟೂರಿಸ್ಟ್ಗಳು ಎಲ್ಲ ಇಲ್ಲಿ ಅವ್ರ ಜ್ಯೂಸ್ ಕುಡಿಬಹುದು. ನಿಮ್ಗೆಲ್ಲ ಫ್ರೂಟ್ಸ್ ಅವೈಲಬಿಲಿಟಿ ಐತಿ. ಸೊ ಮೀಲ್ಸ್ ಅವೈಲೇಬಲ್ ಅದ, ವೆಜ್ಜು ನಾನ್ ವೆಜ್ಜು. ಸೊ ಎಲ್ಲ ತರ ಇಲ್ಲಿ ಸಿಗುತ್ತೆ. ಲಗೇಜ್ ನ ಇದೇ ಶಾಪ್ ಒಳಗೆ ಇಟ್ಟಿದ್ವಿ ಸೇಫ್ಟಿ ಅಂತ. ಇಲ್ಲಿ ಲಾಕರ್ ಇರಲಿಲ್ಲ. ಫೋನ್ ಜೊತೆ ನೀವು ಮಾತಾಡ್ಕೊಂಡು ನಿಮ್ಮ ಲಗೇಜ್ ನ ಇಲ್ಲಿ ಸೇಫ್ಟಿ ಆಗಿಡ್ಬೋದು. ಬೇಕಿದ್ರೆ ನಿಮ್ಗೆ ಅವ್ರಿಗೆ ದುಡ್ಡು ಕೂಡ ಕೊಡ್ಬೋದು. ನಮ್ಮೆಲ್ಲ ಬ್ಯಾಗ್ಸ್ ನ ಇವ್ರ ಹತ್ರನೇ ಇಟ್ಟಿದ್ವಿ. ಸೊ ನೀವೇನಾದ್ರೆ ಇಲ್ಲಿ ಡಾಕಿ ವಿಲೇಜ್ ಬಂದ್ರೆ ಇವ್ರ ಶಾಪ್ಗೆ ವಿಸಿಟ್ ಮಾಡಿ. ಥ್ಯಾಂಕ್ಸ್ ಆಂಟಿ. ಥ್ಯಾಂಕ್ ಯು. ಇಲ್ಲಿಗೆ ಮುಗಿತು ಡಾಕಿ ವಿಲೇಜ್. ಸೊ ನೆಕ್ಸ್ಟ್ ನಾವು ಕ್ಲೀನ್ ವಿಲೇಜ್ ಹೋಗ್ತೀವಿ. ಅಲ್ಲಿಂದ ಕ್ಲೀನ್ ವಿಲೇಜ್ ನೋಡ್ಕೊಂಡು ಕೇಶಿ ನೆಕ್ಸ್ಟ್ ನಾವು ಡೈರೆಕ್ಟ್ ಶಿಲಾಂಗಿಗೆ ಹೋಗ್ಬಿಡ್ತೀವಿ. ಅಲ್ಲಿ ನಮ್ಮ ರೆಂಟ್ ಸ್ಕೂಟಿನ ಸಬ್ಮಿಟ್ ಮಾಡಿ ಸೊ ನಮ್ಮ ಜರ್ನಿ ನಾವು ವಾಪಸ್ ಗುವಾಹಟಿಗೆ ಸ್ಟಾರ್ಟ್ ಮಾಡ್ತೀವಿ. After 7 hours of bike journey, my petrol is totally empty, but and we are currently in reserve position. Currently till in the 18-kilometer radius we don't have any petrol pumps, but still we will try to find a way to get some petrol in our bike so that we can go back to Shillong. ಡಾಕಿಯಿಂದ ಡೈರೆಕ್ಟ್ ಇಲ್ಲಿ ಕ್ಲೀನ್ ವಿಲೇಜ್ ಬಂದಿವಿ. ಏಷ್ಯಾದಲ್ಲೇ ಕ್ಲೀನೆಸ್ಟ್ ವಿಲೇಜ್ ಅಂತ ಕರೀತಾರ. ನೀವು ಏನಾದ್ರ ಮೇಘಾಲಯಕ್ಕೆ ಬಂದ್ರೆ ಈ ಪ್ಲೇಸ್ ನ ಖಂಡಿತವಾಗಿ ವಿಸಿಟ್ ಮಾಡ್ರಿ. ಸೊ ಫೈನಲಿ ಶಿಲಾಂಗ್ ರೀಚ್ ಆದ್ವಿ ಕ್ಲೀನ್ ವಿಲೇಜ್ ಇಂದ. ಸೊ ಕಂಡಾಬಿಟ್ಟು ಮಳೆ ಬರತ್ತಿತ್ತು. ಘಾಟ್ ಸೆಕ್ಷನ್ ಒಳಗೆ ನಾವು ಸ್ಕೂಟಿನ ಡ್ರೈವ್ ಮಾಡ್ಕೊಂಡು ಬಂದ್ವಿ. ಸೊ ಮಿಡಲಲ್ಲಿ ಹ್ಯಾಂಡ್ ಎಲ್ಲ ಫ್ರೀಜ್ ಆಗಿಬಿಟ್ಟಿತ್ತು. ಕಂಡಾಬಿಟ್ಟು ಥಂಡಿತ್ತು. ಅಷ್ಟೊಂದು ಅಂದ್ರೆ ಫುಲ್ ಕೋಲ್ಡ್ ಇತ್ತು ಕ್ಲೀನ್ ವಿಲೇಜ್ ಇಂದ ಇಲ್ಲಿ ಬರುವಾಗ. ಸೊ ಬಿಕಾಶನು ಅವನು ಫುಲ್ ಸ್ಪೀಡಾಗಿ ಡ್ರೈವ್ ಮಾಡ್ಕೊಂಡು ಬಂದ, ನಾನು ಫುಲ್ ಸ್ಪೀಡಾಗಿ ಡ್ರೈವ್ ಮಾಡ್ಕೊಂಡು ಬಂದೀವಿ. ಮಿಡಲಲ್ಲಿ ಪೆಟ್ರೋಲ್ ರಿಸರ್ವ್ ಹೋಗ್ಬಿಟ್ಟಿತ್ತು ನಮ್ದು ಎಂಟಾರ್ಕ್. ಸೊ ಫುಲ್ ಭಯ ಪಟ್ಬಿಟ್ಟಿದ್ದೀವಿ. ಘಾಟ್ ಸೆಕ್ಷನ್ ಒಳಗೆ ಎಲ್ಲಿ ಸ್ಕೂಟಿಯಲ್ಲಿ ಬಂದು ಬೀಳುತ್ತೋ ಮತ್ತು ಕತ್ಲಾಗಿರ್ಬಾಗ ಕಡೆಗೂ ಹಾಗೆ ಡ್ರೈವ್ ಮಾಡ್ಕೊತ ಬಂದ್ವಿ. ಮಿಡಲಲ್ಲಿ ಒಂದು ಪೆಟ್ರೋಲ್ ಪಂಪ್ ಸಿಕ್ತು ನಮ್ಮ ಪುಣ್ಯಕ್ಕೆ. ಸೊ ಅಲ್ಲೇ ನಾವು ಪೆಟ್ರೋಲ್ ಹಾಕ್ಸ್ಕೊಂಡಿವಿ 2 ಸ್ಕೂಟಿಯಲ್ಲಿ. ಸೊ ಅಲ್ಲಿಂದ ಮತ್ತೆ ನಾವು ಡ್ರೈವಿಂಗ್ ಸ್ಟಾರ್ಟ್ ಮಾಡ್ಕೊಟ್ಟು ಡೈರೆಕ್ಟ್ಲಿ ಇಲ್ಲಿ ಶಿಲಾಂಗಿಗೆ ಬಂದೀವಿ. ಸೊ ಇಲ್ಲಿ ನಾವು ರೆಂಟ್ ತೊಗೊಂಡಿದ್ದೀವಿ ನಮ್ಮದು TVS ಎಂಟಾರ್ಕ್ನ. ಸೊ ಇವಾಗ ಸಬ್ಮಿಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಸಬ್ಮಿಟ್ ಮಾಡಿದ ತಕ್ಷಣ
ಸೊ ನೆಕ್ಸ್ಟ್ ಒಂದು ಯಾವುದಾದ್ರು ರೆಸ್ಟೋರೆಂಟಲ್ಲಿ ಊಟ ಮಾಡಿ ಇಲ್ಲಿಂದ ಡೈರೆಕ್ಟ್ ಗುವಾಹಟಿಗೆ ಹೋಗ್ತೀವಿ. ಸೊ ಗುವಾಹಟಿಲಿ ನಾಳೆ ಒಂದು ರಾತ್ರಿ ಫ್ಲೈಟ್ ಇರುತ್ತೆ. ಸೊ ಅಲ್ಲಿಂದ ನಾನು ಡೈರೆಕ್ಟಾಗಿ ಬೆಂಗಳೂರಿಗೆ ಜರ್ನಿ ಮಾಡ್ತೀನಿ. ಸೊ ಆ ವಿಡಿಯೋ ಸಪ್ರೇಟಾಗಿ ಬರುತ್ತಾ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪ್ ಕೊಡ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಬೈ ಬೈ. ಮೀಟ್ ಯು ನೆಕ್ಸ್ಟ್ ವಿಡಿಯೋ.